ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಸರ್. ಅದು ರಾಜ್ಯ ಸರ್ಕಾರ ಅಡಿಯಲ್ಲಿ ಪದೇ ಪದೇ ಹೇಳ್ತಾರೆ ಟೋಲ್ ಕಟ್ ಮಾಡಿ ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡವ್ರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ವ ಸರ್? ಅದು ನಮ್ಮಿಂದ ಇಲ್ಲ, ನಾವು ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಕಟ್ಟಿದ್ದ 30 ವರ್ಷ ಅವ್ರಿಗೆ PPP ಮಾಡಲಿದೆ ಅದು. ಸೊ ಏನು ಮಾಡ್ಲಿಕ್ಕೆ ಬರೋಲ್ಲ. ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ? ಇಲ್ಲ, ಅದೇ ಹೇಳಿದಿಲ್ಲ. ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರಿಗೆ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡಬೇಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಾದರೂ ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತೆ. ಅದು ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ ಜಡ್ಜ್ಮೆಂಟ್ ಬಂದಿದ್ದಾರೆ. ಸರ್, ಸದನ ನಡೀತಾ ಇದೆ. 4-5 ದಿನ ಬರೀ ನಾಗೇಂದ್ರ ಅವ್ರ ವಿಚಾರದಲ್ಲೇ ಬರೋದು ವಿಚಾರ ಚರ್ಚೆ ಆಗಲಿಲ್ಲ. ಒಂದು ಕಡೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೀತಾ ಇರೋದು ಅದು ವೇಸ್ಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಬರೋದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅವಕಾಶ ಕೊಡ್ತಾ ಇಲ್ಲ, ವಿರೋಧ ಪಕ್ಷದವ್ರು ಅವಕಾಶ ಕೊಡ್ತಾ ಇಲ್ಲ. ಅವ್ರಿಗೆ ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ಅವ್ರು ಅದಕ್ಕೆ ಬರ್ಬೇಕು. ನಿನ್ನೆ CM ಅವ್ರು ರಿಕ್ವೆಸ್ಟ್ ಮಾಡಿದಾರಲ್ಲ, ನೀವು ಬನ್ನಿ ಚರ್ಚೆ ಮಾಡಿ ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ನೋಟಿಸ್ ಕೊಟ್ಟರೆ ಚರ್ಚೆ ಆಗುತ್ತೆ. ಯಾವ ಕೇಸು, ಎಂತು, ಏನು, ಎಲ್ಲಿ, CBI ಏನು ಮಾಡಿದೆ, ED ಏನು ಮಾಡಿದೆ, ಲೋಕಾಯುಕ್ತ ಏನು ಮಾಡಿದೆ ಅಂತ ಚರ್ಚೆಗೆ ಅವಕಾಶ ಇದೆ. ಇಲ್ಲಿ ಅದು ಇಲ್ಲವೇ ಇಲ್ಲ. ಎಲ್ಲಿ ಹೊತ್ತು ದುಡ್ಡು ಅಷ್ಟು ಹೇಳ್ಕೊತ ಕುಂತ್ರೆ ಇಡೀ ಸದನ ಹಾಳಾಗಿದೆ. ನೈಸ್ ಟೋಲ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಸರ್. ಅದು ರಾಜ್ಯ ಸರ್ಕಾರ ಅಡಿಯಲ್ಲಿ ಪದೇ ಪದೇ ಹೇಳ್ತಾರೆ ಟೋಲ್ ಕಟ್ ಮಾಡಿ ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡವ್ರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಭಾಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್. ಟೋಲ್ಗೆ ಕಡಿವಾಣ ಹಾಕೋಕ್ಕಾಗಲ್ವ ಸರ್? ಅದು ನಮ್ಮಿಂದ ಇಲ್ಲ, ನಾವು ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಕಟ್ಟಿದ್ದ 30 ವರ್ಷ ಅವ್ರಿಗೆ